ನಾನು ಯಾವ ತಪ್ಪು ಮಾಡೇ ಇಲ್ಲ, ನಾನು ಯಾವಾಗಲೂ ಧರ್ಮದ ಕಡೆನೇ ನಾನು ಯಾರಿಗೂ ಯಾವತ್ತೂ ಯಾವುದೇ ರೀತಿ ತೊಂದರೆನೂ ಕೊಟ್ಟಿಲ್ಲ, ಆದರೂ ನಾನೇ ಯಾಕೆ ಸೋಲ್ತೀನಿ, ನನಗೇ ಯಾಕೆ ಕಷ್ಟ ಅನ್ನೋರಿಗೆ ಈ ಮಾತು. ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರಿಗಿಂತ ಕೌರವರು ತುಂಬ ಶಕ್ತಿಶಾಲಿಯಾಗಿದ್ದರು. ಹಂಗಂತ ಹೇಳಿ ಅವರು ಯುದ್ಧನೇ ಗೆಲ್ಲಿಲ್ಲ. ಕೃಷ್ಣ ಅಧರ್ಮವನ್ನು ಗೆಲ್ಲಕ್ಕೆ ಬಿಡಲಿಲ್ಲ. ಅಧರ್ಮ ಎಲ್ಲ ಧರ್ಮಗಳನ್ನು ಮೀರಿದಾಗ, ಎಲ್ಲ ನಿಯಮಗಳನ್ನು ಮೀರಿದಾಗ ಕೃಷ್ಣ ಕೆಲವು ತಂತ್ರಗಳನ್ನು ಬಳಸಬೇಕಾಯ್ತು. ಭೀಷ್ಮನನ್ನು ಸೋಲ್ಸೋಕ್ಕೆ ಶಿಖಂಡಿಯನ್ನು ಕಳಿಸ್ಬೇಕಾಯ್ತು. ಕರ್ಣನ ರಥ ಸಿಕ್ಕಿ ನಿಂತಾಗ ಅವನ ಕೊಳ್ಳೋದಕ್ಕೆ ಆಜ್ಞೆಯನ್ನು ಕೊಡಲಾಯಿತು ಅರ್ಜುನನಿಗೆ. ಹೀಗೆ ತುಂಬ ತಂತ್ರಗಳನ್ನು ಬಳಸಿದಂತಹ ಕೃಷ್ಣ ಯಾಕೆ ಧರ್ಮ ಗೆಲ್ಲಬೇಕಂತಂದರೆ, ಶಕ್ತಿ ಒಂದಿದ್ರೆ ಸಾಕಾಗಲ್ಲ, ಜ್ಞಾನ ಮತ್ತು ತಂತ್ರಗಳನ್ನೂ ಕೆಲವೊಮ್ಮೆ ಬಳಸಬೇಕಾಗುತ್ತೆ. ನಾನು ಬಹಳ ಚೆನ್ನಾಗಿದ್ದೀನಿ, ನಾನು ಎಲ್ಲರಿಗೂ ಒಳ್ಳೆಯದೇ ಮಾಡಿದ್ದೀನಿ, ನ್ಯಾಯನೇ ಮಾಡಿದ್ದೀನಿ, ನಾನು ದೇವ್ರು ನೋಡ್ಕೋತೇನೆ, ಆಗಿದ್ದಾಗಲಿ ನನ್ನ ಹಣೆಬರಹದಲ್ಲಿ ಏನಿದೆ ಹಂಗಾಗಲಿ ಅಂತ ನೀವು ಸುಮ್ಮನೆ ಮೂರ್ಖರಂಗೆ ಕೂತ್ರೆ ಎದುರಾಳಿ ಬಂದು ಬಗ್ಗಿಸಿ ಬಡ್ದು ಹೋಗ್ತಾರೆ. ಯೋಚನೆ ಮಾಡಿ.